ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕಂತಂದು. ಒಂದು 4 ಹಾಗಲಕಾಯಿನ ನಾನು ರೌಂಡ್ ಶೇಪ್ ಒಳಗೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದಕ್ಕೆ ಮತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ ಮೇನ್ ಅಂದ್ರೆ ಹಾಗಲಕಾಯಿ ಮತ್ತು ಅರ್ಧ ಕಪ್ ಶೇಂಗಾ, ಒಂದು ಅರ್ಧ ಕಪ್ ಕರಿಬೇವಿನ ಸೊಪ್ಪು, 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ. ಇದಿಷ್ಟು ಹಾಗಲಕಾಯಿ ಚಟ್ನಿ ಮಾಡೋಕೆ ಬೇಕಾಗುತ್ತೆ. ಶೇಂಗಾ ಚಟ್ನಿ ಹೆಂಗೆ ಮಾಡ್ತೇವಲ್ರಿ ಅದೇ ಥರನ, ಬಟ್ ಇದನ್ನ ಹುರ್ಕೊಂಡು ಎಲ್ಲ ಎಣ್ಣೆಯಾಗ ಫ್ರೈ ಮಾಡಿಕೊಂಡು ಮಾಡೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಮಸ್ತ್ ಅನ್ಸುತ್ತೆ ರೊಟ್ಟಿ ಜೊತೆ, ಅನ್ನದ ಜೊತೆ. ಈಗ ಹೆಚ್ಚಿಟ್ಕೊಂಡಿದ್ನೆಲ್ಲ ತೆಳ್ಳಗೆ ಹಾಗಲಕಾಯಿನ 2 ಬ್ಯಾಚಾಗಿ ನಾನು ಫ್ರೈ ಮಾಡ್ಕೋತೀನಿ ರೀ. ಯಾಕಂದರೆ ಇವು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಹಾಕಿದರೆ ಚಲೋ ಬರೋಂಗಿಲ್ಲ. ಅದಕ್ಕೆ 2 ಸಲ ಹುರ್ಕೊಳತ್ತೀನಿ ನಾನು. ಸ್ವಲ್ಪನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ಇದಕ್ಕೇನು ಭಾಳ ಎಣ್ಣೆ ಹಾಕಿ ಎಣ್ಣೆಯಾಗ ಕರಿಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕು. ಅವು ಲೈಟಾಗಿ ತೆಳ್ಳಗೆ ಹೆಚ್ಚಿದ್ರೆ ಬೇಗನೆ ಕ್ರಿಸ್ಪಿ ಆಗ್ತಾವ್ರಿ. ನೋಡ್ರಿ, ಇಲ್ಲಿ 2 ಸಲ ಹುರ್ಕೊಂಡು ತಗೊಳತ್ತೀನಿ ನಾನು ಹಾಗಲಕಾಯಿನ. ಚೆಂದಾಗ ಕ್ರಿಸ್ಪಿ ಆಗಿರ್ಬೇಕು. ಅಂದ್ರೆ ನಾವು ಮಿಕ್ಸಿಗೆ ಹಾಕುವಾಗ ಚೆಂದಾಗ ಪುಡಿ ಆಗುತ್ತೆ, ಇಲ್ಲ ಅಂದ್ರೆ ಗಟ್ಟಿ ಗಟ್ಟಿ ಅನ್ಸುತ್ತದೆ. ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕರಿಬೇವನ್ನ ಅವನು ಎಣ್ಣೆಯಾಗ ಫ್ರೈ ಮಾಡ್ಕೊಳತ್ತೀನಿ ರೀ. ಎಣ್ಣೆಯಾಗ ಹಾಕಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕೋದ್ರಿಂದ ಭಾಳ ಟೇಸ್ಟ್ ಬರುತ್ತೆ. ಯಾಕಂದ್ರೆ ಕ್ರಿಸ್ಪಿ ಆಗಬೇಕಲ್ಲ, ಅದಕ್ಕೆ ಚೆಂದ ಬರ್ತೈತಿ. ಕ್ರಿಸ್ಪಿಯಾಗಿ ಹುರಿದ್ರೆ ಟೇಸ್ಟ್ ಮಾತ್ರ ಮಸ್ತ್ ಬರ್ತೈತೆ ರೀ. ಈ ಶೇಂಗಾನು ಕೆಂಪಗಾಗುವಷ್ಟು ಹುರಿದು ತೆಗೆದಿಟ್ಕೋತೀನಿ ನಾನು. ಇವನು ಒಂದೊಂದು ಸಪ್ರೇಟಾಗಿ ಹುರಿದ್ರೆ ಚೆಂದಾಗ ಕೆಂಪಗ ಮತ್ತು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರ್ತಾವೆ ಅನ್ನೋದಕ್ಕೆ ಒಂದೊಂದನ್ನು ಸಪ್ರೇಟಾಗಿ ಹುರ್ಕೊಳತ್ತೀನಿ ನಾನು. ಈ ಶೇಂಗಾನು ಕೂಡ ಕ್ರಿಸ್ಪಿಯಾಗಿ ಹುರಿದು ತೆಗೆದಿಟ್ಕೊಳತ್ತೀನಿ. ಈಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಳತ್ತೀನಿ. ಇವನ್ನೆಲ್ಲ ಸ್ವಲ್ಪ ಒಂದೇ ಸಲ ಫ್ರೈ ಮಾಡಿದರೆ ಸಾಕ್ರಿ. ಕೆಂಪಗಾಗೋ ಮಟ್ಟ ಲಾಸ್ಟಲ್ಲಿ ಹುರ್ಕೊಂಡ್ರೆ ಚಲೋ ಅನಿಸುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ನಾನು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕ್ಕೊಳತ್ತೀನಿ. ನೀವು ಜಾಸ್ತಿನೂ ಹಾಕ್ಕೋಬೋದು, ನಿಮ್ಗೆ ಹೆಂಗೆ ಟೇಸ್ಟ್ ಅನಿಸುತ್ತೆ ಮಸಾಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊಳತ್ತೀನಿ, ಭಾಳ ಏನು ಹಾಕ್ಕೊಂಡಿಲ್ಲ ಧನಿಯಾ ಕಾಳು. ಇವನಷ್ಟು ಕೆಂಪಾಗುವಷ್ಟು ಹುರಿದು ತಗೊಂಡು ಈಗ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ನೋಡಿರಿ, ಹಾಗಲಕಾಯಿನ ಫಸ್ಟ್ ಹಾಗಲಕಾಯಿ ಹಾಕ್ಕೋಬೇಕಾಗತ್ತೆ. ಈಗ ಉಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ ಒಮ್ಮೆ ಹಾಕ್ಕೊಳತ್ತೀನಿ ನಾನು. ರುಚಿಗೆ ತಕ್ಕಷ್ಟು ಹಾಕೋರಿ ಉಪ್ಪು, ಖಾರದ ಪುಡಿನ. ಮತ್ತು ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳತ್ತೀನಿ ನಾನು. ಒಂದು ಸಣ್ಣ ಲಿಂಬೆಹಣ್ಣು ಸೈಜ್ದಷ್ಟು ಹುಣಸೆಹಣ್ಣು ಹಾಕ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಖಾರ ಇದು ಮುಂದಿದ್ರೆ ಭಾಳ ಚಲೋ ಅನ್ಸುತ್ತೆ ರೀ. ಬೆಲ್ಲ ಹಾಕಿದೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು. ಈಗ ಹುರ್ಕೊಂಡಿದ್ನಲ್ರಿ ಶೇಂಗಾ, ಅವ್ನು ಹಾಕ್ಕೊಳತ್ತೀನಿ ರೀ. ಟೇಸ್ಟ್ ಮಾತ್ರ ಭಾಳ ಚಲೋ ಅನ್ಸುತ್ತೆ. ಒಂದ್ಸಲ ಟ್ರೈ ಮಾಡಿರಿ, ಮಿಸ್ ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನು. ಈಗ ಹುರಿದಿಟ್ಟಿದ್ನೆಲ್ಲ ಕರಿಬೇವಿನ ಸೊಪ್ಪು ಅದನ್ನೂ ಹಾಕ್ಕೊಳತ್ತೀನಿ. ಒಂದು 4 ಕಡ್ಡಿ ಆಗುವಷ್ಟು ತಗೊಳತ್ತೀನಿ ರೀ, ಮೇಲೆ ಹಾಕಕ್ಕೆ ಚಲೋ ಅನ್ಸುತ್ತೆ ಅಂತಂದು. ಮತ್ತು ಅವು ಹುರಿದಿದ್ನಲ್ರಿ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಕಾಳು, ಜೀರಿಗೆ ಇವನು ಹಾಕ್ಕೊಳತ್ತೀನಿ. ಎಲ್ಲನೂ ಹಾಕ್ಕೊಂಡು ಈಗ ಚೆಂದಾಗ ಸಣ್ಣಗ ಮಿಕ್ಸಿ ಮಾಡ್ಕೋತೀನಿ. ಈಗ ನೋಡ್ರಿ, ಮಿಕ್ಸಿ ಮಾಡ್ಕೊಂಡ್ಮೇಲೆ ಹಿಂಗೆ ಬಂದೈತಿ. ಫುಲ್ ಪೌಡ್ರ್ ಥರ ಏನು ಬಂದಿಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಥರ ಬಂದೈತಿ. ಆದರೆ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತೆ ರೀ. ನಾನು ಟೇಸ್ಟ್ ಮಾಡಿದ್ದಕ್ಕೆ ನಿಮಗೆ ಪದೇ ಪದೇ ಹೇಳತ್ತೀನಿ, ಟೇಸ್ಟ್ ಚಲೋ ಇರ್ತೈತೆ ಅಂತಂದು. ನೀವು ಒಂದ್ಸಲ ಟ್ರೈ ಮಾಡಿರಿ, ನಿಮಗೂ ಅನಿಸುತ್ತೆ ಇದು ಭಾಳ ಚಲೋ ಐತಿ ಚಟ್ನಿ ಅಂತಂದು. ನಾವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇದನ್ನ, ಅಷ್ಟು ಮಸ್ತ್ ಇರ್ತೈತಿ. ಅನ್ನದ ಜೊತೆ, ಬಿಸಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಈಗ ಹಾಗಲಕಾಯಿ ಚಟ್ನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.